ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. विश्रांतीचं स्थळ स्वरूप हा केवळ तुकाराम महाराज. सुख वसे तुझे पायी, हे परमात्मा ನಿನ್ನ ಪಾದದೊಳಗೆ ಸುಖ ಅದ. ಸವೆಯದ ಆನಂದ ವಿಗುದು ಶಂಭು ಲಿಂಗದ ಸುವಿಚಾರ ಭಜನೆ ಭಕುತಿಗಳು. ಆನಂದ ಎಲ್ಯದ, ಶಾಂತಿ ಎಲ್ಯದ, ಸಮಾಧಾನ ಎಲ್ಯದ ಅಂದ್ರೆ ಅದು ಪರಮಾತ್ಮನ ಚರಣದೊಳಗದ. ಪರಮಾತ್ಮ ಆನಂದ ಘನಸ್ವರೂಪ ಅದಾನ. ಕಲ್ಸಕ್ರಿ ನೋಡಿರಿಲ್ಲ, ನಾಬತ್ ಅಂತೀವದ ಕಲ್ಸಕ್ರಿ. ಅದು ಅದ್ರ ಕಲ್ಸಕ್ರಿ ಮ್ಯಾಲ ಮಧುರದ, ಕೆಳಗ ಮಧುರದ, ಎಡಕ ಮಧುರದ, ಬಲಕ ಮಧುರದ, ಸಂಪೂರ್ಣ ಮಧುರದ. ಹ್ಯಾಂಗ ಕಲ್ಸಕ್ರಿ ಮಧುರ ಇರ್ತದೋ ಹಾಂಗ ಪರಮಾತ್ಮ ಮಧುರ ಅದಾನ. ಜಗನ್ನಾಥ ಪಂಡಿತ ಆಗ್ಲಿ, ಆಮೇಲೆ ಏನಪ್ಪಾ ಅಂತ ಕೇಳಿದ್ರ ವಲ್ಲಭಾಚಾರ್ಯರು ಪರಮಾತ್ಮನ ಬಗ್ಗೆ ಒಂದು ಮಾತನ್ನ ಬರಿತಾ ಅಧರಂ ಮಧುರಂ, ವದನಂ ಮಧುರಂ, ಹಸಿತಂ ಮಧುರಂ, ವಮಿತಂ ಮಧುರಂ, ಭ್ರಮಿತಂ ಮಧುರಂ, ವೇಣು ಮಧಿರೆ. ಬಹಳ ಸುಂದರವಾಗಿ ಮಧುರಾಧಿಪತಿಯರ ಅಖಿಲಂ ಮಧುರಂ ಅಂತ ಹೃದಯದಿಂದ ಉದ್ಗಾರ ತೆಗಿತಾನೆ. ನಿನಗೆ ಆನಂದ ಬೇಕು, ಶಾಂತಿ ಬೇಕು ಅಂದ್ರೆ ಪರಮಾತ್ಮನ ಪಾದಕ್ಕೆ ಬಾ. ನಾ ನರಕದಾಗೆ ಹೊಳೆಯಾಡ್ತಾ ಅಂದ್ರೆ ಹೋಗ ಕಡೆ. ನಿನ್ನ ಜೊತೆಗೆ ನಮ್ಮ ತಕರಾರಿಲ್ಲ. ನಿನಗೆ ಶಾಂತಿ ಬೇಕಾಗಿತ್ತು, ನಿನಗೆ ಆನಂದ ಬೇಕಾಗಿತ್ತು, ನಿನಗೆ ಸಮಾಧಾನ ಬೇಕಾಗಿತ್ತು. ಈಟೆಲ್ಲ ಸಂಸಾರದಲ್ರಿ ನಮ್ಗೆ ಗಂಡ ಹೆಂಡ್ರು ಮಕ್ಕಳು ರೊಕ್ಕ ರೂಪಾಯಿ ಹೊಲ ಮನಿ ಎಲ್ಲ ಅದ. ಅಪ್ಪ ಅವ್ರಿಗೆ ಸಿಕ್ಕಟ್ಟು ಶಾಂತಿ ಸಿಕ್ಕದೇನು? ಆಣಿ ಮಾಡಿ ಹೇಳಿ. ಹೆಂಗದ ರೀ? ಹೆಂಗದ? ತುಕಾರಾಮನ ಮನೆಯಾಗ ಏನಿತ್ತು? ಮಕ್ಕಳಿಗೆ ಉಣಾಕ ಅನ್ನ ಇದ್ದಿಲ್ಲ, ಉಟ್ಕೊಳ್ಳಾಕ ಬಟ್ಟೆ ಇದ್ದಿಲ್ಲ. ಛಪ್ಪರ ಮನಿ, ಮಳೆಗಾಲದಾಗ ಸೋರ್ತಿತ್ತು, ಮ್ಯಾಲ ಹುಲ್ಲು ಬರೋಬರಿ ಇದ್ದಿಲ್ಲ. ಹೆಂಡತಿ ಜೀಜಾಬಾಯಿಗೆ ಉಟ್ಕೊಳ್ಳಾಕ ಒಂದೇ ಸೀರೆ, ಎರಡನೇ ಸೀರೆ ಇಲ್ಲ. ಮಕ್ಕಳಿಗೆ ಕೆಳಗೆ ಒಂದೇ ಚಡ್ಡಿ, ಮ್ಯಾಲ ಅಂಗಿ ಇಲ್ಲ. ತುಕಾರಾಮನ ಮನೆಯಾಗ ಅನ್ನಕ್ಕೆ ಗತಿ ಇಲ್ಲ, ನೀರಿಗೆ ಗತಿ ಇಲ್ಲ. ಏನಪ್ಪಾ ಅಂತ ಕೇಳಿದ್ರೆ ನೀರು ಕುಡದೆ ಮಲ್ಕೊಳ್ಬೇಕು ಒಂದೊಂದು ದಿವಸ ಮಕ್ಕಳು. ಅಂತ ತುಕಾರಾಮನ ಮನೆಗೆ ರಾತ್ರಿ 12 ಸಮಯಕ್ಕೆ ಲಕ್ಷ್ಮಿ ಬರ್ತಾಳ. ಹಗಲು ರಾತ್ರಿ ಪಾಂಡುರಂಗ ವಿಠಲ, ಪಾಂಡುರಂಗ ವಿಠಲ, ಪಾಂಡುರಂಗ ವಿಠಲ ಅಂತ ಭಜನೆ ಮಾಡ್ತಾನ. ಪರಮಾತ್ಮನ ಅನನ್ಯವಾದ ಭಕ್ತ ಆದಾನ. ಕೆತ್ತಿ ತಿನ್ನುವ ಬಡತನದ ಜಾಸ್ತಿ ಇಲ್ಲ, ಹೊಟ್ಟಿ ತುಂಬಟ ಅನ್ನನು ಇಲ್ಲಿ ಇವನ ಮನೆಯೊಳಗ. ನಾ ಲಕ್ಷ್ಮಿ ಇದ್ದೀನಿ, ನನ್ನ ಗಂಡನ ಭಕ್ತ ಈಟ ದರಿದ್ರ ಬದುಕ್ತಾನಂದ್ರೆ ಇದು ನನ್ನ ಜನ್ಮಕ್ಕೆ ಧಿಕ್ಕಾರದ. ನಾ ಹೋಗಿ ಅವನಿಗೆ ಐಶ್ವರ್ಯ ಕೊಡ್ಬೇಕಂತ ರಾತ್ರಿ 12 ಸಮಯಕ್ಕ ತುಕಾರಾಮ ಗಾಥಾ ಬರೀತಿರ್ತಾನ. ಆ ಸಮಯದೊಳಗೆ ಲಕ್ಷ್ಮಿ ಮನೆಗೆ ಬರ್ತಾಳ. ಬಂದ ಕೇಳ್ತಾ ಇದ್ದಾಳ, ತಟ್ಟಿ ಬಡಿತಾ ಇದ್ದಾಳ. ತುಕಾರಾಮ ತಟ್ಟಿ ತೆರೆದ, ಜಗ್ಮಗ ಬೆಳಗ ಬಿಟ್ಟು ಒಮ್ಮೆಂದೊಮ್ಮೆ ದಿವ್ಯ ಪ್ರಕಾಶ. ಲಕ್ಷ್ಮಿಯನ್ನ ನೋಡಿ ಪಾದಕ ನಮಸ್ಕಾರ ಮಾಡಿ ತುಕಾರಾಮ ಅಂತ ಅದನ, ಅಮ್ಮ ಇಷ್ಟ ಅಪರಾತ್ರಿ ಸಮಯದೊಳಗೆ ನಮ್ಮ ಮನೆಗೆ ಬರುವ ಕಾರಣ ಏನು? ಮಾ ಲಕ್ಷ್ಮಿ ಹೇಳ್ತಾ ಇದ್ದಾಳ, ನಾವು ಹಮೇಶ ಹಾಡ್ತೇವೆ, ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಟ್ಟುತ್ತ, ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತ ನಾವು ಹಾಡೇ ಹಾಡ್ತೇವೆ. ಶುಕ್ರವಾರ ಪೂಜೆ ಮಾಡೇ ಮಾಡ್ತೇವೆ, ವೈಭವ ಲಕ್ಷ್ಮಿ ವ್ರತ ಮಾಡೇ ಮಾಡ್ತೇವೆ. ಬಾರಮ್ಮ ನಮ್ಮಮ್ಮ ಬಾರಮ್ಮ ಕರೆದೇ ಕರಿತೇವಿ. ಯಾರ ಮನೆಗೆ ಬಂದಳು ಲಕ್ಷ್ಮಿ? ಏನಾಯ್ತು? ತುಕಾರಾಮನ ಮನೆಗೆ ಬಂದ ದೇವಿ ಅಂತ ಅದಾಳ. ಯಾಕೆ ಬಂದಿದಿ ಅಂದಾಗ, ನಿನ್ನ ಮನ್ಯಾಗ ದರಿದ್ರತನ ಅದ, ಮಕ್ಕಳಿಗೆ ಹೊಟ್ಟೆ ತುಂಬ ಅನ್ನಿಲ್ಲ, ನಿನ್ನ ಹೆಂಡತಿಗೆ ಬೈ ತುಂಬ ಬಟ್ಟೆ ಇಲ್ಲ, ಇಂಥ ದರಿದ್ರ ಅವಸ್ಥೆಯೊಳಗಿದ್ದಿ. ನಿನ್ನ ಬಡತನ ನೋಡ್ಲಾರ್ದ ಅದಕ್ಕೆ ನಿನ್ನ ಮನೆಗೆ ಬಂದೀನಿ, ನೀ ಏನು ಕೇಳ್ತಿ ಕೇಳು ಅಂದಾಗ ಲಕ್ಷ್ಮೀ ದೇವಿಗೆ ತುಕಾರಾಮ್ ಅಂತ ಅದಾನ. ಬಹಳ ಸುಂದರವಾದ ಮಾತು ನಾವು ನೆನಪಿನೊಳಗಿಡಬೇಕು. ತುಕಾರಾಮ ಒಂದು ಮಾತಂತಾನ, ನನ್ನ ಮನೆಯಾಗ ಈಟೆಲ್ಲ ಇಲ್ಲ ಅನ್ನೋದು ನಿನಗೆ ಹ್ಯಾಂಗೆ ಗೊತ್ತಾಯ್ತು, ನನಗೆ ಗೊತ್ತಾಗಿಲ್ಲ ಅಂದಮ್ಮ. ಅಂತ ಮಾತ್ರಿ ಅಲ್ಲೋ ಏನದ ಅಂತ ನಿನ್ನ ಮನೆಯೊಳಗ ಹೇಳು. ನನ್ನ ಮನ್ಯಾಗ ಬಾಹ್ಯ ಪದಾರ್ಥಗಳಿರ್ಲಿಕ್ಕಿಲ್ಲ, ನನ್ನ ಮನಸ್ಸಿನೊಳಗೆ ಪಾಂಡುರಂಗ ಅದಾನ. ನಾ ಶಾಂತಿ ಸಮಾಧಾನ ಇದ್ದೀನಿ, ನಿನ್ನ ಕೈ ಜೋಡಿಸಿ ಬೇಡ್ಕೊಳ್ತೀನಿ, ನನಗೊಂದು ವಚನ ಕೊಡು, ನಾ ಬೇಡಿದ್ದು ಕೊಡ್ತಾ ಅಂತ. ಲಕ್ಷ್ಮಿ ಅಂದಳು, ನೀ ಬೇಡಿದ್ದು ಕೊಡ್ತೀನಪ್ಪ, ನಾವು ದೇವರು, ನಮಗೇನು ಕಮ್ಮಿ ಅಂದಾಗ, ನಾನು ಲಕ್ಷ್ಮಿ, ನನ್ನ ಹೆಸರೇ ಲಕ್ಷ್ಮಿ, ಸಂಪತ್ತಿನ ಒಡತಿ ನಾನು, ಬೇಕಾಗಿದ್ದು ಕೇಳು ಅಂದಾಗ ಕೇಳ್ತಾ ಅದಾನ. ನಾವ್ಯಾರ ಇದ್ರ ನೀ ನಮ್ಮ ಮನೆ ಕಾಲು ಮುರ್ಕೊಂಡು ಬೀಳು, ನಾ ಮನೆ ಬಿಟ್ಟು ಎತ್ತ ಹೋಗಬೇಡ, ನಾ ಏಟ್ಯಾಕೆ ಪಾಪ ಮಾಡಲ್ಲ, ನನಗೆ ರೊಕ್ಕ ಕಂಬೀಳಲ್ದಂಗೆ ಮಾಡು. ನಾವು ಹಿಂಗೆ ಕೇಳ್ತಿದ್ದೆವು. ತುಕಾರಾಮ್ ಅಂದ, ಯವಾ ನಿನ್ನ ಕೈ ಜೋಡಿಸಿ ಕಾಲು ಬಿದ್ದು ಕೇಳ್ತೀನಿ, ನನಗಿಲ್ಲ ಬೇಡ, ಇವತ್ತೇನು ನನ್ನ ಮನೆಗೆ ಬಂದಿದಿ, ಇನ್ನು ಮುಂದೆ ನನ್ನ ಮನೆ ಕಡೆ ಬರಬೇಡ ಅಂದವ. ಹಂಗಿರ್ಬೇಕ್ರಿ. ಲಕ್ಷ್ಮಿ ಅಂತ ಅದಾಳ, ಯಾಕೆ ಮಾತಾಡ್ತಾ ಅದಿ,
ಯಾಕೆ ನನಗೆ ಹಿಂಗೆ ಮಾಡ್ತಿ ಅಂದಾಗ ಒಂದು ಮಾತನ್ನ ಹೇಳ್ತಾ ಇದ್ದಾನ ತುಕಾರಾಮ. ರೊಕ್ಕ ಇಲ್ದ ಮನುಷ್ಯ ಸಜ್ಜನ್ ಇರ್ತಾನ, ರೊಕ್ಕ ಬಂದು ಅಂದ್ರೆ ಕಾಂಚನೆ ಸರ್ವ ದುರ್ಗುಣ ಮಾಶ್ರಯಂತಿ ಅಂತ ಶಾಸ್ತ್ರ ಹೇಳ್ತದ. ಅದು ಹಾದಿ ಹೊಸ ಹೊಸ ಕಲಿಸ್ತದ, ಹೊಸ ಹೊಸ ಜಾಗದ ದರ್ಶನ ಮಾಡಿಸ್ತದ, ಎಕಡೆಕಡೆ ಕರ್ಕೊಂಡು ಹೋಯ್ತದ, ಸಣ್ಣ ಲೈಟಿನ ಕೆಳಗೆ ಕೂಡ್ಲಕ್ ಹಸ್ತದ, ಮಾಡಬಾರ್ದು ಮಾಡ್ಲಕ್ ಹಸ್ತದ ಅಂತ ತಿಳ್ಕೊಂಡು ಹೇಳಿದ. ಎಲ್ಲಿ ಲಕ್ಷ್ಮಿ ಬರ್ತಾಳ ಅಲ್ಲಿ ಮನಸ್ಸು ಚಂಚಲ ಆಗ್ತದೆ. ಯಾಕಂದ್ರೆ ಲಕ್ಷ್ಮಿ ಫೋಟೋ ತೆಗೆದವ ಬಹಳ ಮಜಾ ತೆಗೆದಾನ. ನೀರಾಗ ಲಕ್ಷ್ಮಿ ಇರ್ತದ, ನೀರು ಅಲಗಾಡ್ತದ, ಸದಾ ಲಕ್ಷ್ಮಿನೂ ಅಲಗಾಡ್ತದ. ಲಕ್ಷ್ಮಿ ಸ್ತೋಯ ತರಂಗ ಭಂಗ ಚಪಲ ವಿದ್ಯುತ್ ಚಲಂ ಜೀವನಂ ಅಂದಮೇಲೆ ಯಾರ ಮನೆಯೊಳಗೂ ಸಂಪತ್ತು ಶಾಶ್ವತ ಇರಂಗಿಲ್ಲ ಪುಣ್ಯಾತ್ಮರೇ. ಸಂಪತ್ತು ಇಲ್ಲಂದ್ರೂ ದುಃಖ ಅದ, ಸಂಪತ್ತು ಇದ್ದಾಗ ಅದು ಹ್ಯಾಂಗಾದ್ರೆ ರಕ್ಷಣೆ ಮಾಡಲಿ ಅನ್ನೋ ದುಃಖ ಅದ. ಸಂಪತ್ತು ಹೋಯ್ತಂದ್ರೆ ನರಕನೇ ಅದ ಬದುಕು. ಅದರ ಸಲುವಾಗಿ ಮಾಡಲುಚಿತವೇ ಮನುಜ ಮಾಡಲುಚಿತವೇ, ಕೂಡೆ ಬಾಧೆ ಬಹಳ ವಿಹುದ, ನೋಡಿದನದ ಲೋಭವಿದನು, ಮಾಡಲುಚಿತವೇ ಮನುಜ ಮಾಡಲುಚಿತವೇ ಅಂತ ನಿಜಗುಣ ಶಿವಗಳ ಪದ್ಯ ಬರೀತಾರ. ಸಂಸಾರ ಆಪೇಕ್ಷೆ ಮಾಡಬೇಡ, ದೇವರ ಆಪೇಕ್ಷೆ ಮಾಡು. ರೊಕ್ಕ ಎಂದು ಸಿಕ್ಕತ್ತು, ರೂಪಾಯಿ ಎಂದು ಸಿಕ್ಕತ್ತು, ಮನೆ ಮೇಲೆ ಮಾಡೇ ಎಂದಾದತ್ತು, ಮನೆ ಮುಂದೆ ಕಾರ್ ಗಾಡಿ ಎಂದು ಬಂದತ್ತು, ವಿಚಾರ ಮಾಡಬೇಡ. ನೀನು ಹಣೆ ಬರ್ದಾಗ ಇದ್ರೆ ಸಿಗ್ತದ, ಇಲ್ಲ ಅಂದ್ರೆ ಮಳೆಗಾಲದಾಗ ಬಿದ್ದು ತಿಪ್ಪ್ಯಾಗಿನ ಕಪ್ಪಿ ರೊಕ್ಕ ಅಂತದ, ಅದಕ್ಕೇನಾರ ಬಂಪರ್ ಡ್ರಾ ಹಾಕ್ತಾಯಿದೇನು? ಆಗಂಗಿಲ್ಲದು. ಇಲ್ಲಿಲ್ಲ ಅಂದ್ರೆ ಎಲ್ಲಿ ಹೋದ್ರು ಏನಿಲ್ಲ, ಎಲ್ಲಿಗೆ ಹೋದ್ರು ಮುತ್ತಲ ಗಿಡಕ್ಕೆ 3 ಎಲಿ ಆದಾವ್, 4-5 ಇರಂಗಿಲ್ಲ. ಅದರ ಸಲುವಾಗಿ ಶಾಸ್ತ್ರ ಹೇಳ್ತದ, ಊರು ಬಿಟ್ಟು ಊರಿಗೆ ಹೋದರೆ ಪ್ರಾರಬ್ಧ ಬದಲಾದೀತೆ, ಸಂಸಾರ ಆಸೆ ಮಾಡಬೇಡ. ಹಣೆ ಬರದಾಗಿತ್ತು ಅಂದ್ರೆ ನೀ ಅಪೇಕ್ಷೆ ಮಾಡ್ಲಾರ್ದು ಹೋದ್ರು ನಿನ್ನ ಮನೆತನ ಬರ್ತದ. ನಿನ್ನ ಹಣೆ ಬರದಾಗೆ ಇಲ್ಲ ಅಂದ್ರೆ ಎಣ್ಣೆ ಹಚ್ಕೊಂಡು ಮಣ್ಣಾಗ ಹೊರಳಾಡಿದ್ರು ಏಟ್ ಹತ್ತಬೇಕಾಗಟ್ಟೆ ಹತ್ತದ. ಹೆಚ್ಚಿಗೆ ಹೊರಳಾಡಿದೆ ಅಂದ್ರೆ ಮೈ ತೊಗಲಿ ಕಿತ್ತು ಹೋಗ್ತದ. ಅದರ ಸಲುವಾಗಿ ಸಂಸಾರ ಅಪೇಕ್ಷೆ ಮಾಡಬೇಡ, ನನಗೆ ದೇವ್ರು ಎಂದು ಸಿಕ್ಕನು.